ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಸೋಲ್ಡರ್ ಜಾಯಿಂಟ್ಸ್ ಗಳನ್ನು ಹೇಗೆ ಟೆಸ್ಟ್ ಮಾಡುವುದು, ಡಿಫೆಕ್ಟ್ಸ್ ಗಳನ್ನು ಪತ್ತೆ ಮಾಡುವುದು ಮತ್ತು ರೀವರ್ಕ್ ಆಗಿ PCB ಅನ್ನು ಟೆಸ್ಟ್ ಮಾಡುವುದು ಹೇಗೆ ಎಂದು ತಿಳಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನೀವು ಕಲಿಯುವುದು ಯಾವುದೇ ಡಿಫೆಕ್ಟ್ಗಳಿಗಾಗಿ ಸಾಲ್ಡರ್ಡ್ ಜಾಯಿಂಟ್ಸ್ಗಳನ್ನು ಪರೀಕ್ಷಿಸುವುದು, ಡಿಫೆಕ್ಟ್ ಸಾಲ್ಡರ್ಡ್ ಜಾಯಿಂಟ್ಸ್ಗಳ ಪ್ರಕಾರವನ್ನು ಪತ್ತೆ ಮಾಡುವುದು, ರೀವರ್ಕ್ಗಾಗಿ ನೀಡಿರುವ PCBಯನ್ನು ಪರೀಕ್ಷಿಸುವುದು. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಸ್ಗಳನ್ನು ನಾವು ಸಂಗ್ರಹಿಸೋಣ. ಟ್ರೈನೀಸ್ ಟೂಲ್ ಕಿಟ್, ಮ್ಯಾಗ್ನಿಫೈಯಿಂಗ್ ಲೆನ್ಸ್, ಸೋಲ್ಡರಿಂಗ್ ಐರನ್ ಸೆಟ್ 25 ವ್ಯಾಟ್ ಅಥವಾ 240 ವೋಲ್ಟ್ 1, ಸೇಫ್ಟಿ ಗೂಗಲ್ಸ್ 1, IPA ಸೊಲ್ಯೂಷನ್, ಕ್ಲೀನಿಂಗ್ ಬ್ರಷ್, ಕ್ಲೀನಿಂಗ್ ಕ್ಲಾತ್ ಬೇಕಾದಷ್ಟು, ಡಿಸೋಲ್ಡರಿಂಗ್ ಪಂಪ್. ಸೋಲ್ಡರಿಂಗ್ ಜಾಯಿಂಟ್ಸ್ಗಳನ್ನು ಇನ್ಸ್ಪೆಕ್ಟ್ ಮಾಡಿ. ಇನ್ಸ್ಪೆಕ್ಟ್ಗಾಗಿ ಡಿಫೆಕ್ಟಿವ್ PCBಯನ್ನು ಸಂಗ್ರಹಿಸಿ. ಯಾವುದೇ ಫಿಸಿಕಲ್ ಡ್ಯಾಮೇಜ್ ಅಥವಾ ಡಿಫೆಕ್ಟಿವ್ ಬೋರ್ಡ್ನಲ್ಲಿ ಇನ್ಸ್ಪೆಕ್ಟ್ ಮಾಡಿ. PCBಯಲ್ಲಿ ರೆಸಿಡ್ಯೂಸ್ ಫ್ಲಕ್ಸ್ ಏರಿಯಾವನ್ನು ಗುರುತಿಸಿ. ಬ್ರಷ್ನೊಂದಿಗೆ IPA ಸೊಲ್ಯೂಷನ್ ಬಳಸಿಕೊಂಡು ಸೋಲ್ಡರಿಂಗ್ ಜಾಯಿಂಟ್ಸ್ನಲ್ಲಿ ಸೆನ್ಸಿಟಿವ್ ಕಾಂಪೊನೆಂಟ್ಸ್ ಸ್ವಚ್ಛಗೊಳಿಸಿ. ಕುಂಚದ ಮೇಲೆ IPA ಸೊಲ್ಯೂಷನ್ ಫ್ಲಶ್ ಮಾಡಿ ಅದು ಸಮರ್ಪಕವಾಗಿ ಸ್ಯಾಚುರೇಟ್ ಆದರೆ ಡ್ರಿಪ್ ಆಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಹೆಚ್ಚಿನ ಸೊಲ್ಯೂಷನ್ ಬಳಸದಂತೆ ಜಾಗರೂಕರಾಗಿರಿ, ಏಕೆಂದರೆ ಅತಿಯಾದ ತೇವಾಂಶವು ವಿದ್ಯುತ್ ಶಾರ್ಟ್ಗಳಿಗೆ ಕಾರಣವಾಗಬಹುದು ಅಥವಾ ಸೂಕ್ಷ್ಮ ಘಟಕಗಳಿಗೆ ಹಾನಿಯಾಗಬಹುದು. IPA ಸೊಲ್ಯೂಷನ್ ನೆನೆಸಿದ ಬ್ರಷ್ನಿಂದ ಮತ್ತು ಸೋಲ್ಡರಿಂಗ್ ಜಾಯಿಂಟ್ಸ್ ಸುತ್ತಮುತ್ತಲಿನ ಪ್ರದೇಶಗಳನ್ನು ನಿಧಾನವಾಗಿ ಸ್ಕ್ರಬ್ ಮಾಡಿ. ಫ್ಲಕ್ಸ್ ಶೇಷವು ಗೋಚರಿಸುವ ಪ್ರದೇಶಗಳ ಮೇಲೆ ಬೆಸುಗೆ ಕೀಲುಗಳು ಅಥವಾ ಕಾಂಪೊನೆಂಟ್ಸ್ ಹಾನಿಯಾಗದಂತೆ ಪರಿಣಾಮಕಾರಿಯಾಗಿ ತೆಗೆದುಹಾಕಲು ಬೆಳಕಿನ ಒತ್ತಡವನ್ನು ಅನ್ವಯಿಸಿ. ವರ್ಧಕ ಮಸೂರವನ್ನು ಬಳಸಿಕೊಂಡು ಜಂಟಿ ರಚನೆಯ ಆಕಾರವು ಸರ್ಫೇಸ್ ಟೆಸ್ಟರ್, ಮೆಕ್ಯಾನಿಕ್ಸ್ ಬಾಂಡಿಂಗ್, ಯಾವುದೇ ಬ್ರೌನ್ ವ್ಯಾಕ್ಸ್ ಮತ್ತು ವಸ್ತುವನ್ನು ಎಚ್ಚರಿಕೆಯಿಂದ ಗಮನಿಸಿ. PCBಯಲ್ಲಿ ಸಾಮಾನ್ಯವಾಗಿ ಸಂಭವಿಸುವ ವಿವಿಧ ರೀತಿಯ ಡಿಫೆಕ್ಟ್ಗಳಿಗಾಗಿ ಸೋಲ್ಡರ್ಡ್ ಜಾಯಿಂಟ್ಸ್ಗಳನ್ನು ಹೇಗೆ ಗುರುತಿಸುವುದು ಎಂದು ನಾವು ಚರ್ಚಿಸೋಣ. ಡ್ರೈ ಜಾಯಿಂಟ್ಸ್ ಅಥವಾ ಕ್ರ್ಯಾಕ್ಡ್ ಜಾಯಿಂಟ್ಸ್. ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಬಳಸಿಕೊಂಡು ಅಪೂರ್ಣ ಸೋಲ್ಡ್ ಕವರೇಜ್, ಇರ್ರೆಗ್ಯುಲರ್ ಶೇಪ್ ಅಥವಾ ವಿಸಿಬಲ್ ಕ್ರ್ಯಾಕ್ಸ್, ಸೋಲ್ಡರ್ನಲ್ಲಿ ಗೋಚರಿಸುವ ಕ್ರ್ಯಾಕ್ಸ್ಗಳಂತಹ ಪ್ಯೂರ್ ಸೋಲ್ಡ್ ಹಾಕುವಿಕೆಯ ಚಿಹ್ನೆಗಳನ್ನು ನೋಡಿ. ಡ್ರೈ ಜಾಯಿಂಟ್ಸ್ ಅಥವಾ ಕ್ರ್ಯಾಕ್ಡ್ ಜಾಯಿಂಟ್ಸ್ ಅನ್ನೇವ್ ಅಥವಾ ಬಂಪಿಯನ್ನ ಪ್ರದರ್ಶಿಸಬಹುದು. ಇದು ಮತ್ತು ಘಟಕ ಸೀಸ ಮತ್ತು ಸೋಲ್ಡ್ PCB ಪ್ಯಾಡ್ ನಡುವೆ ಸರಿಯಾದ ಅಂಟಿಕೊಳ್ಳುವಿಕೆಯ ಕೊರತೆಯನ್ನು ಸೂಚಿಸುತ್ತದೆ. ಸರಿಯಾಗಿ ಬೆಸುಗೆ ಹಾಕಿದ ಕೀಲುಗಳಿಗೆ ಹೋಲಿಸಿದರೆ ಒಣ ಕೀಲುಗಳು ಅಥವಾ ಬಿಟ್ಟ ಕೀಲುಗಳು ಅಸಮ ಅಥವಾ ಕ್ರ್ಯಾಕ್ ನೆಗೆಯುವಂತೆ ಅನ್ನಿಸಬಹುದು. ಕಳಪೆ ಬೆಸುಗೆ ಜಂಟಿ ಅಥವಾ ಲಿಫ್ಟೆಡ್ ಕಾಂಪೊನೆಂಟ್ಸ್, ಸಾಕಷ್ಟಿಲ್ಲದ ಬೆಸುಗೆ, ಬೆಸುಗೆ ಸೇತುವೆಗಳು, ಅಡ್ಜಸ್ಟ್ಮೆಂಟ್ ಪ್ಯಾಡ್ಗಳ ನಡುವಿನ ಕಿರುಚಿತ್ರಗಳು, ಬೆಸುಗೆ ಚೆಂಡುಗಳು ಅಥವಾ ಬೆಸುಗೆ ಚೆಲ್ಲುವಿಕೆಯಂತಹ ಅಕ್ರಮಗಳಿಗಾಗಿ ನೋಡಿ. ಕಾಂಪೊನೆಂಟ್ಸ್ಗಳನ್ನು ಅವುಗಳ ಪ್ಯಾಡ್ಗಳೊಂದಿಗೆ ಸರಿಯಾಗಿ ಜೋಡಿಸಲಾಗಿದೆಯೇ ಎಂದು ಪರಿಶೀಲಿಸಿ. ತಪ್ಪಾಗಿ ಜೋಡಿಸಲಾದ ಕಳಪೆ ಬೆಸುಗೆ ಅಥವಾ ಎತ್ತುವ ಲೀಡ್ಗಳನ್ನು ಸೂಚಿಸಬಹುದು. ಒಂದು ಬದಿಯಲ್ಲಿ ಬೆಳೆದ ಅಥವಾ ಓರೆಯಾಗಿ ಕಾಣುವ ಘಟಕಗಳನ್ನು ನೋಡಿ. ಕಾಂಪೊನೆಂಟ್ಸ್ಗಳನ್ನು ಸಂಪೂರ್ಣವಾಗಿ PCBಗೆ ಬೆಸುಗೆ ಹಾಕಲಾಗಿಲ್ಲ ಅಥವಾ ಒಂದು ಅಥವಾ ಹೆಚ್ಚಿನ ಲೀಡ್ಗಳನ್ನು ಎತ್ತಲಾಗಿದೆ ಎಂದು ಇದು ಸೂಚಿಸುತ್ತದೆ. ಆಕ್ಸೆಸ್ ಸೋಲ್ಡರ್ ಆನ್ ಜಾಯಿಂಟ್ಸ್. ಸೋಲ್ಡ್ ಬ್ಲಾಬ್ಗಳು, ಸೋಲ್ಡ್ ಸೇತುವೆಗಳು, ಪಕ್ಕದ ಪ್ಯಾಡ್ಗಳ ನಡುವಿನ ಕಿರುಚಿತ್ರಗಳು ಅಥವಾ ಬೆಸುಗೆ ಚೆಲ್ಲುವಿಕೆಯಂತಹ ಅತಿಯಾದ ಬೆಸುಗೆಯ ಚಿಹ್ನೆಗಳನ್ನು ನೋಡಿ. ಬೆಸುಗೆ ಕೀಲುಗಳ ಆಕಾರ ಮತ್ತು ಪ್ರೊಫೈಲ್ ಅನ್ನು ಪರೀಕ್ಷಿಸಿ. ಹೆಚ್ಚುವರಿ ಬೆಸುಗೆಯು ಅನಿಯಮಿತ ಆಕಾರಗಳು ಅಥವಾ ಉಬ್ಬುಗಳನ್ನು ರಚಿಸಬಹುದು, ವಿಶೇಷವಾಗಿ ರಂಧ್ರದ ಘಟಕಗಳ ಸುತ್ತಲೂ. ವೆಟ್ಟಿಂಗ್ ಡಿಫೆಕ್ಟ್ಸ್. ಕಾಂಪೊನೆಂಟ್ ಲೀಡ್ಸ್ ಅಥವಾ PCB ಪ್ಯಾಡ್ಗಳ ಮೇಲೆ ಇನ್ಕಂಪ್ಲೀಟ್ ಸೋಲ್ಡರ್ ಕವರೇಜ್, ಕಳಪೆ ತೇವದ ಚಿಹ್ನೆಗಳನ್ನು ನೋಡಿ. ಕಾಂಪೊನೆಂಟ್ ಲೀಡ್ಸ್ ಮತ್ತು PCB ಪ್ಯಾಡ್ಗಳ ನಡುವಿನ ಜಂಕ್ಷನ್ಗಳಲ್ಲಿ ರೂಪುಗೊಂಡ ಬೆಸುಗೆ ಫಿಲ್ಟರ್ಗಳನ್ನು ಪರೀಕ್ಷಿಸಿ. ಸರಿಯಾಗಿ ತೇವಗೊಳಿಸಲಾದ ಜಂಟಿ ಬೆಸುಗೆ ಮತ್ತು ಸೇರ್ಪಡೆಗೊಳ್ಳುವ ಮೇಲ್ಮೈಗಳ ನಡುವೆ ಉತ್ತಮ ಸಂಪರ್ಕದೊಂದಿಗೆ ಮೃದುವಾದ ಕಾನ್ಕೇವ್ ಆಕಾರದ ಬೆಸುಗೆ ಫಿಲ್ಲೆಟ್ ಅನ್ನು ಹೊಂದಿರಬೇಕು.
ಬ್ಲೋ ಹೋಲ್ಸ್ಗಳು. ಸೋಲ್ಡರ್ ಒಳಗೆ ಸಣ್ಣ ಬ್ಲೋ ಹೋಲ್ಸ್ಗಳು ಅಥವಾ ಬ್ಲೋ ಹೋಲ್ಸ್ಗಳ ಚಿಹ್ನೆಗಳನ್ನು ನೋಡಿ. ಸೋಲ್ಡರ್ ಮೇಲ್ಮೈನ ಅಕ್ರಮಗಳನ್ನು ಪರಿಶೀಲಿಸಿ. ಉದಾಹರಣೆಗೆ ಡಿಂಪಲ್ಗಳು ಅಥವಾ ಡಿಪ್ರೆಷನ್ಗಳು. ಇದು ಬ್ಲೋ ಹೋಲ್ಗಳ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಟೆಂಪರೇಚರ್ಡ್ ಓವರ್ ಹೀಟಿಂಗ್. ಉತ್ತಮ ಬೆಳಕಿನ ಅಡಿಯಲ್ಲಿ ಪಿಸಿಬಿ ಮೇಲ್ಮೈ ಮತ್ತು ಘಟಕಗಳನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ. ಬಣ್ಣ ಬದಲಾವಣೆ, ಸುಟ್ಟ ಗುರುತುಗಳು ಅಥವಾ ಸುಟ್ಟ ಪ್ರದೇಶಗಳಂತಹ ತಾಪಮಾನ ಸಂಬಂಧಿತ ಹಾನಿಯ ಚಿಹ್ನೆಗಳಿಗಾಗಿ ನೋಡಿ. ಅಪಿಯರ್ ಡಿಫಾರ್ಮ್ಡ್, ಮೆಲ್ಟೆಡ್ ಆರ್ ಕ್ರ್ಯಾಕ್ಡ್. ಇದು ಅತಿಯಾದ ಶಾಖಕ್ಕೆ ಒಡ್ಡಿಕೊಳ್ಳುವುದನ್ನು ಸೂಚಿಸುತ್ತದೆ. ಲಮ್ಸ್ ಆಫ್ ದ ಚಾರ್ಡ್ ಫ್ಲಕ್ಸ್. ಸುಟ್ಟ ಫ್ಲಕ್ಸ್ ಸಾಮಾನ್ಯವಾಗಿ ಇರ್ರೆಗ್ಯುಲರ್ ಶೇಪ್, ಬ್ಲ್ಯಾಕ್ ಅಂಡ್ ಲಮ್ಸ್ ಕಾಣಿಸಿಕೊಳ್ಳುತ್ತದೆ. ಚಾರ್ಜಿಂಗ್ ಪ್ರಕ್ರಿಯೆಯಿಂದಾಗಿ ಅವು ಒರಟು ಅಥವಾ ಧ್ಯಾನದ ವಿನ್ಯಾಸವನ್ನು ಹೊಂದಿರಬಹುದು. ಫ್ಲಕ್ಸ್ ಸಾಮಾನ್ಯವಾಗಿ ಬೋರೆಟ್ಗಳು, ಸಿಲಿಕೇಟ್ಗಳು ಮತ್ತು ಫ್ಲೋರೈಡ್ಗಳಂತಹ ಬೆಸುಗೆ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ವಿವಿಧ ರಾಸಾಯನಿಕ ಸಂಯುಕ್ತಗಳ ಮಿಶ್ರಣವಾಗಿದೆ. ಸುಟ್ಟಾಗ ಈ ಸಂಯುಕ್ತಗಳು ಬಣ್ಣ ಮತ್ತು ವಿನ್ಯಾಸದಲ್ಲಿ ಬದಲಾವಣೆಗಳಿಗೆ ಒಳಗಾಗಬಹುದು. ಡಿಫೆಕ್ಟಿವ್ ಬೋರ್ಡ್ ತೆಗೆದುಕೊಂಡು ತೆಗೆದುಹಾಕಬೇಕಾದ ಘಟಕವನ್ನು ಗುರುತಿಸಿ. ಹಾನಿ ಅಥವಾ ಡಿಫೆಕ್ಟಿವ್ ಯಾವುದೇ ಸ್ಪಷ್ಟ ಚಿಹ್ನೆಗಳಿಗಾಗಿ ಬೋರ್ಡ್ ಅನ್ನು ದೃಷ್ಟಿಗೋಚರವಾಗಿ ಪರೀಕ್ಷಿಸುವ ಮೂಲಕ ಪ್ರಾರಂಭಿಸಿ. ಬರ್ನ್ಡ್ ಕಾಂಪೊನೆಂಟ್ಸ್, ಕ್ರ್ಯಾಕ್ಡ್ ಸೋಲ್ಡ್ ಜಾಯಿಂಟ್ಸ್, ಬಲ್ಗಿಂಗ್ ಕ್ಯಾಪಾಸಿಟರ್ಸ್, ಯಾವುದೇ ಇತರ ಅಸಹಜತೆಗಳನ್ನು ನೋಡಿ. ಭೂತಗನ್ನಡಿಯಿಂದ ಘಟಕದ ಮೇಲೆ ಬೆಸುಗೆ ಕೀಲುಗಳ ಗಾತ್ರವನ್ನು ಪರೀಕ್ಷಿಸಿ. ವರ್ಧನೆಯ ಅಡಿಯಲ್ಲಿ ಬೆಸುಗೆ ಕೀಲುಗಳ ಗಾತ್ರವನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ. ಅವುಗಳ ಅಗಲ ಮತ್ತು ಸ್ಥಿರತೆಗೆ ಗಮನ ಕೊಡಿ. ಸೈಜ ಸೋಲ್ಡರ್ ಜಾಯಿಂಟ್ಸ್ ಕಡಿಮೆ ಇದ್ದರೆ ಜಂಟಿ ರೂಪಿಸಲು ಹೆಚ್ಚುವರಿ ಅನ್ವಯಿಸಿ. ಬೆಸುಗೆ ಹಾಕುವ ಕಬ್ಬಿಣವನ್ನು ಆನ್ ಮಾಡಿ ಮತ್ತು ಅದರ ಕಾರ್ಯಾಚರಣೆಯ ತಾಪಮಾನವನ್ನು ತಲುಪಲು ಅವಕಾಶ ಮಾಡಿಕೊಡಿ. ಬೆಸುಗೆ ಹಾಕುವ ಕಬ್ಬಿಣವನ್ನು ಬಿಸಿ ಮಾಡಿ ಸರಿಯಾಗಿ ಟಿನ್ ಮಾಡುವುದರೊಂದಿಗೆ ಅಸ್ತಿತ್ವದಲ್ಲಿರುವ ಕೀಲುಗಳಿಗೆ ಹೆಚ್ಚುವರಿ ಬೆಸುಗೆಯನ್ನು ಎಚ್ಚರಿಕೆಯಿಂದ ಅನ್ವಯಿಸಿ. ಬೆಸುಗೆ ಹಾಕುವ ಕಬ್ಬಿಣದ ತುದಿಯೊಂದಿಗೆ ಶಾಖವನ್ನು ಏಕಕಾಲದಲ್ಲಿ ಅನ್ವಯಿಸುವಾಗ ಬೆಸುಗೆ ತಂತಿಯನ್ನು ಜಂಟಿ ಸ್ಪರ್ಶಿಸಿ. ಬೆಸುಗೆ ಹರಿಯಲು ಮತ್ತು ನಯವಾದ ಹೊಳೆಯುವ ಜಂಟಿ ರೂಪಿಸಲು ಅನುಮತಿಸಿ. ಪಿಸಿಬಿ ಬೋರ್ಡ್ನಿಂದ ತೆಗೆದುಹಾಕಬೇಕಾದ ದೋಷಯುಕ್ತ ಘಟಕಗಳನ್ನು ಗುರುತಿಸಿ. ನೀವು ತೆಗೆದುಹಾಕಲು ಬಯಸುವ ಘಟಕದ ಸೋಲ್ಡರ್ ಜಾಯಿಂಟ್ಸ್ಗಳನ್ನು ಬಿಸಿ ಮಾಡಲು ಸೋಲ್ಡರ್ ಹಾಕುವ ಕಬ್ಬಿಣವನ್ನು ಬಳಸಿ. ಸೋಲ್ಡರ್ ಹಾಕುವ ಕಬ್ಬಿಣದ ತುದಿಯನ್ನು ಜಂಟಿಗೆ ಅನ್ವಯಿಸಿ ಮತ್ತು ಅದು ಕರಗುವ ತನಕ ಸೋಲ್ಡರ್ ಅನ್ನು ಬಿಸಿ ಮಾಡಲು ಅನುಮತಿಸಿ. ಡಿಸೋಲ್ಡರಿಂಗ್ ಪಂಪ್ ಅನ್ನು ಒಂದು ಕೈಯಲ್ಲಿ ಹಿಡಿದುಕೊಳ್ಳಿ ಮತ್ತು ಕರಗಿದ ಬೆಸುಗೆ ಜಂಟಿ ಮೇಲೆ ಪಂಪ್ನ ನಳಿಕೆಯನ್ನು ಇರಿಸಿ. ನಳಿಕೆಯು ನೇರವಾಗಿ ಜಂಟಿ ಮೇಲಿರುತ್ತದೆ ಮತ್ತು ಬೋರ್ಡ್ನೊಂದಿಗೆ ಉತ್ತಮ ಮುದ್ರೆಯನ್ನು ರೂಪಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ನಿರ್ವಾತವನ್ನು ರಚಿಸಲು ನಿಮ್ಮ ಹೆಬ್ಬೆರಳಿನಿಂದ ಡಿಸೋಲ್ಡರಿಂಗ್ ಪಂಪ್ನ ಫ್ಲಂಗರ್ ಅಥವಾ ಟ್ರಿಗರ್ ಅನ್ನು ಒತ್ತಿರಿ. ಈ ನಿರ್ವಾತವು ಕರಗಿದ ಬೆಸುಗೆಯನ್ನ ಪಂಪ್ ಚೇಂಬರ್ಗೆ ಹೀರಿಕೊಳ್ಳುತ್ತದೆ ಮತ್ತು ಅದನ್ನು ಜಂಟಿಯಿಂದ ತೆಗೆದುಹಾಕುತ್ತದೆ. ಡಿಸೋಲ್ಡರಿಂಗ್ ಪಂಪ್ ಅನ್ನು ತೊಡಗಿಸಿದ ನಂತರ ಫ್ಲಂಗರ್ ಅನ್ನು ಬಿಡುಗಡೆ ಮಾಡಿ ಅಥವಾ ನಿರ್ವಾತ ಒತ್ತಡವನ್ನು ಬಿಡುಗಡೆ ಮಾಡಲು ಪ್ರಚೋದಿಸಿ. ಇದು ಬೆಸುಗೆ ಪಂಪ್ನ ಚೇಂಬರ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಡಿಸೋಲ್ಡರಿಂಗ್ ಪಂಪ್ ಅನ್ನು ಬಳಸಿದ ನಂತರ ಬೆಸುಗೆಯನ್ನು ಸಂಪೂರ್ಣವಾಗಿ ತೆಗೆದು ಹಾಕಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಬೆಸುಗೆ ಜಾಯಿಂಟ್ ಅನ್ನು ಪರೀಕ್ಷಿಸಿ ಮತ್ತು ಘಟಕವನ್ನು ಬೋಲ್ಡ್ನಿಂದ ಎತ್ತಲು ಮುಕ್ತವಾಗಿದೆ. ಅಗತ್ಯವಿದ್ದರೆ ಎಲ್ಲಾ ಬೆಸುಗೆ ತೆಗೆಯುವವರೆಗೆ ಡಿಸೋಲ್ಡರಿಂಗ್ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಬೆಸುಗೆ ತೆಗೆದ ನಂತರ ಪಿಸಿಬಿ ಬೋರ್ಡ್ನಿಂದ ಘಟಕವನ್ನು ಎಚ್ಚರಿಕೆಯಿಂದ ಎತ್ತಲು ಟ್ವಿಜರ್ಗಳು ಅಥವಾ ಸಣ್ಣ ಉಪಕರಣವನ್ನು ಬಳಸಿ. ಈ ವಿಡಿಯೋದಲ್ಲಿ ನಾವು ಹೇಗೆ ಮಾಡಬೇಕೆಂದು ಕಲಿಯುತ್ತಿದ್ದೇವೆ. ಯಾವುದೇ ಡಿಫೆಕ್ಟ್ಸ್ಗಾಗಿ ಸೋಲ್ಡರ್ ಜಾಯಿಂಟ್ಸ್ ಪರೀಕ್ಷಿಸಿ. ಡಿಫೆಕ್ಟಿವ್ ಸೋಲ್ಡರ್ ಜಾಯಿಂಟ್ಸ್ ಪ್ರಕಾರವನ್ನು
ಪತ್ತೆ ಮಾಡಿ. PCBಯನ್ನು ರೀವರ್ಗಾಗಿ ಪರೀಕ್ಷಿಸಿ. ಇದು ವ್ಯಾಯಾಮವನ್ನು ಮುಕ್ತಾಯಗೊಳಿಸುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.